ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳದಲ್ಲಿ ರೈತ ಕುಟುಂಬಗಳಿಂದ ಎಳ್ಳು ಅಮಾವಾಸ್ಯೆ ಸಂಭ್ರಮ ಆಚರಣೆ ಜೋರಾಗಿತ್ತು. ಎತ್ತುಗಳನ್ನ ಶೃಂಗರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು, ಇನ್ನೊಂದು ಕಡೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ರೈತ ಮಹಿಳೆಯರು, ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡ್ತಾ ಇದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ತಿಳಿಸಿದ್ದಾರೆ. ಈ ದೃಶ್ಯಗಳು ಕಂಡು ಬಂದದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ. ಹೌದು, ಉತ್ತರ ಕರ್ನಾಟಕದ ರೈತಾಪಿ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಅಂದ್ರೆ ಎಳ್ಳು ಅಮಾವಾಸ್ಯೆ. ಎಲ್ಲೆಲ್ಲಿಯೂ ಕೂಡ ಸಮೃದ್ಧಿಯು ವೃದ್ಧಿಸಲಿ ಅಂತ ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ. ಆಧುನಿಕತೆಯ ಭರಾಟೆಯಲ್ಲಿಯೂ ಕೂಡ ಗ್ರಾಮೀಣ ಸೊಗಡಿನ ಹಬ್ಬಗಳೆಂದ್ರೆ ಅನ್ನದಾತರು ಮರೆತಿಲ್ಲ. ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಎಳ್ಳು ಅಮಾವಾಸ್ಯೆ ದಿನದಂದು ಚರಗ ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈದುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ 5 ಪಾಂಡವರನ್ನ ಮಾಡಿ ಆ ಪಾಂಡವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಬೆಳಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಚಕ್ಕಡಿಯಲ್ಲಿ ಟ್ರ್ಯಾಕ್ಟರ್ ಗಾಡಿಯಲ್ಲಿ ಹೊಲಗಳಿಗೆ ತೆರಳಿ ಭೂಮಾತೆಗೆ ಸೀರೆ ಅರ್ಪಿಸಿ ತಾವು ತಂದಿದ್ದ ವಿವಿಧ ಸಿಹಿ ಪದಾರ್ಥದ ಬಾಣದ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳು ಅಮಾವಾಸ್ಯೆ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ. ಬಂಧು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಬಾರಿ ಭೋಜನ ಸವಿದು ಸಂಭ್ರಮಿಸಿದ್ರು. ಇನ್ನು ಎಳ್ಳು ಅಮಾವಾಸ್ಯೆಯಲ್ಲಿ ಉತ್ತರ ಕರ್ನಾಟಕದ ಅಡುಗೆಯ ವಿವಿಧ ಸಿಹಿ ಪದಾರ್ಥಗಳು ಸೇರಿ ಬಗೆ ಬಗೆಯ ಚರಗದ ಹಬ್ಬಕ್ಕಾಗಿಯೇ ವಿಶೇಷ ಸಜ್ಜೆಗಳು, ಬಜ್ಜಿ, ಮಿರ್ಚಿ, ಪುಂಡಿ ಪಲ್ಯ, ಮಡಿಕೆ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಹುರುಣದ ಹೋಳಿಗೆ, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಕರಿಗಡಬು, ಕಡಕ್ ಜೋಳದ ರೊಟ್ಟಿ, ಕಡಕ್ ಸಜ್ಜೆ ರೊಟ್ಟಿ, ಕರೆದಿರುವ ಕಡಕ್ ಜೋಳದ ರೊಟ್ಟಿ, ಶೇಂಗಾ ಹಿಂಡಿ, ಕಡಲೆ ಹಿಂಡಿ, ಗುರಳ್ಳು ಹಿಂಡಿ, ಮೊಸರು, ವಿವಿಧ ರುಚಿಯಾದ ಚಟ್ನಿ, ಚಿತ್ರಾನ್ನ, ಬೇಳೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಸಾಂಬಾರು, ಹಪ್ಪಳ, ಸಂಡಿಗೆ, ಹೀಗೆ ಬಾಯಲ್ಲಿ ನೀರೂಡಿಸುವ ಭಾರಿ ಭೋಜನವನ್ನ ಮನೆಯವರು, ಸಂಬಂಧಿಗಳು, ಬೀಗರು, ಬಿಜ್ಜರು, ಆತ್ಮೀಯ ಸ್ನೇಹಿತರೊಂದಿಗೆ ಸೇರಿಕೊಂಡು ಹೊಲದಲ್ಲಿ ಇರುವ ಬನ್ನಿ ಮರದ ನೆರಳಲ್ಲಿ ಕುಳಿತು ಬಗೆ ಬಗೆಯ ಸಿಹಿ ಭೋಜನ ಸವಿದು ತೃಪ್ತಿ ಪಡ್ತಾರೆ. ಇನ್ನು ಈ ಹಬ್ಬ ಸುಖ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತೆ. ನೇಗಿಲ ಯೋಗಿಗಳು ಅಂತೂ ಖುಷಿಯಿಂದ ಭೂಮಾತೆಗೆ ಪೂಜಿಸಿ ಸಂಭ್ರಮ ಪಡ್ತಾರೆ. ಆಧುನಿಕತೆಯ ಬರಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗ್ತಾ ಇರುವ ದಿನದಲ್ಲಿ ವಿಶಿಷ್ಟವಾದ ಚರಗ ಚೆಲ್ಲುವ ಎಳ್ಳು ಅಮಾವಾಸ್ಯೆ ಕೃಷಿಕರ ಹಬ್ಬ ಎಲ್ಲರನ್ನ ಹಿಡಿದಿಟ್ಟಿದೆ. ಆದ್ರೂ ಏನೇ ಇರಲಿ, ವರ್ಷಕ್ಕೊಮ್ಮೆ ಎಲ್ಲವನ್ನ ಮರೆತು ಹೀಗೆ ಮನೆಯವರು, ಬಂಧು ಬಾಂಧವರು, ಬೀಗರು, ಬಿಜ್ಜರು, ಆತ್ಮೀಯ ಸ್ನೇಹಿತರು ಮತ್ತು ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ಭೋಜನ ಸವಿದು ಖುಷಿಯಿಂದ ಹೊಲ ಸುತ್ತಾಡಿಕೊಂಡು ಕೊನೆಗೆ ಕಡಲೆಕಾಯಿ ತಿನ್ನುತ್ತಾ ಕುಟುಂಬ ಸಮೇತವಾಗಿ ವಾಪಸ್ ಮನೆಗೆ ಬರ್ತಾರೆ ಎಂದು ಯಂಕಪ್ಪ ಕೋಡೂರ ತಿಳಿಸಿದ್ದಾರೆ. ಎಳ್ಳಮಸಿ ಪ್ರಯುಕ್ತ ಎಲ್ಲಾ ರೈತ ಬಾಂಧವರಲ್ಲಿ ವಿಶೇಷವೇನೆಂದರೆ ಇವತ್ತಿನ ದಿನ ಎಳ್ಳಮಸಿ ಪ್ರಯುಕ್ತ ಎಲ್ಲಾ ರೈತರಿಗೆ ಶುಭಾಶಯಗಳನ್ನು ಕೋರುತ್ತಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳಮಸಿ ಅನ್ನೋದು ಅತಿ ದೊಡ್ಡ ಹಬ್ಬ ಆಗಿರ್ತದೆ. ಎಲ್ಲಾ ಬೀಗರು, ಬಿದ್ರು, ಅಣ್ಣ, ತಮ್ಮ, ತಂಗಿ ಎಲ್ಲಾರು ಕುಡ್ಕೊಂಡು ಒಂದು ಹಬ್ಬ ವಿಶೇಷ ಏನ್ರ ಇದ್ರೆ ಅದು ಎಳ್ಳಮಸಿ. ಹೊಲ್ದಾಗ ಹೋಗಿ ಎಲ್ಲಾರು ಕುಂತ್ಕೊಂಡು ವಿಶೇಷವಾಗಿ ಭೂಮಿ ತಾಯಿ ಪೂಜೆ ಮಾಡಿ ಆ ನಂತರ ಎಲ್ಲರೂ ಊಟ ಸೇವನೆ ಮಾಡಿ ಬಾಂಧವ್ಯಗಳನ್ನು ಹೆಚ್ಚಿಸುವ ಹಬ್ಬ ಯಾವ್ದಾದ್ರಿದ್ದ ಅದು ಎಳ್ಳಮಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಈ ವರ್ಷ ಎಳ್ಳಮಸಿ ಒಂದು ಚರಗ ಚೆಲ್ಲೋದು ವಿಶೇಷತೆ ಏನಂತಂದ್ರ, ಪ್ರತಿ ವರ್ಷನೂ ನಾವು ಹಿಂದ ಏನಿತ್ತಂದ್ರೆ ಹಿಂದೆ ಯಾವ್ದು ಈಗಂತ ಎಣ್ಣೆ ಅದು ಹಿಂದೆ ಯಾವ್ದು ಎಣ್ಣೆ ಸಿಂಪಡಣೆ ಮಾಡಕ್ಕೆ ಏನಿ ಇದ್ದಿಲ್ಲ. ಈಗ ಏನಾಗುತ್ತಂದ್ರೆ ನಾವು ಒಂದು ಎಳ್ಳಮಸಿ ದಿನ ವಿಶೇಷ ಎಳ್ಳುವಳಿಗೆ, ಒಂದು ಹುಣದ ಒಳಗೆ, ಆಮೇಲೆ ಚಜ್ಜಿಗೆ ಕಡುಬು ಎಲ್ಲ ಚಜ್ಜಿ ಉಂಡಿ ಏನೋ ನಾನಾ ತರ ಒಂದೇನ್ ಮಾಡ್ಕೊಂಬಂದು ಅದೇನು ಎಡಿಗೆ ಪೂಜೆ ಸಲ್ಲಿಸಿ ಚರಗ ಚೆಲ್ಲಿ ಅದೇನು ನಾವು ಅದನ್ನ ಒಂದು ದೇವ್ರ ಮುಂದೆ ಅಲ್ಲೇನು ಇಡ್ತೀವಿ, ಅದು ಎಲ್ಲಿ ಹೊಲದಾಗ ಪೂಜೆ ಸಲ್ಲಿಸಿ ಚರಗ ಚೆಲ್ತೀವಿ. ಆ ಚರಗ ಚೆಲ್ಲಿದ್ದೇನೋ ಹೊಲದಾಗ ಏನು ಹೋಗ್ತೀವಲ್ಲ, ಅದು ಏನಾಗುತ್ತಂದ್ರೆ ಒಂದು ಕೀಟನಾಶಕ ಏನೋ ಬಂದ್ರು, ಒಂದು ಗುಬ್ಬಿ, ಕಾಗಿ, ಹಕ್ಕಿ, ಪಕ್ಷಿಗಳು ಅದನ್ನ ತಿಂದು ಒಂದು ಪಕ್ಷಿ ತಿಂತಂದ್ರೆ ಮತ್ತೆ ಬಳಗನ ಕರ್ಕೊಂಬಂದು ಮತ್ತೆ ಅದೊಂದು ತಿಂದು ಏನಾಗುತ್ತೆ, ಹುಳ ಪಳ ಏನು ಆಯ್ಕೊಂಡು ತಿಂದ್ಮೇಲೆ ಅದು ಮತ್ತೆ ರೋಗ ರುಜಿಗಳು ಬಹಳಷ್ಟು ಕಡಿಮೆ ಆಕ್ಕವು. ಯಾವಾಗಿನ ಹಿಂದಿನ ಸಂಪ್ರದಾಯ ಹಿಂದೇನು ಹಿರಿಯರು ಮಾಡ್ಕೊಂತ ಬಂದಿದ್ರು, ಈಗ ಹಿಂದೆ ಹಿರಿಯರ ಸಂಪ್ರದಾಯ ಪ್ರಕಾರ ಈಗ ಅದನ್ನ ವಿಶೇಷತೆಯಾಗಿ ನಾವು ಮುಂದುವರ್ಸ್ಕೊಂತ ಹೊಂಟಿವಿ. ಎಳ್ಳಮಸಿ ವಿಶೇಷ ಅಂದ್ರೇನು, ಇವತ್ತು ಬೇರೆ ಬೇರೆ ನಮ್ಮ ಮನೆ ಸದಸ್ಯರು, ಕುಟುಂಬಸ್ಥರು ಎಲ್ಲರೂ ಕರೆಸಿ ವಿಜೃಂಭಣೆಯಿಂದ ನಾವು ಮಾಡೋ ಕಾರಣ ಏನಂತಂದ್ರೆ, ಇವತ್ತು ಬೇರೆ ನೌಕರಿದಾರು ಎಲ್ಲ ಇದ್ರು ಸಹಿತವಾಗಿ, ನೌಕರಿ ಮಾಡಿದ್ರು ಸಹಿತವಾಗಿ ಅವ್ರು ನಮ್ಮ ಇವತ್ತಿನ ದಿನದಲ್ಲೇ ಎಲ್ಲರೂ ಊರಿಗೆ ಬಂದು
ಹೊಲಕ್ ಬಂದು ಒಂದು ಚರ್ಗ ಚೆಲ್ಲಿ ಊಟ ಗೀಟ ಮಾಡಿ ಒಂದು ಬನ್ನಿ ಗಿಡಕ್ಕ ಕುಂತ್ಕೊಂಡು ಊಟ ಮಾಡ್ಕೊಂಡು ಹೊಲ ಸುತ್ತಾಡ್ಕೊಂಡು ಕಡ್ಲಿಕಾಯಿ ಕಿತ್ಕೊಂಡು ಕಡ್ಲಿಕಾಯಿ ತಿನ್ಕೊಂತ ವಾಪಸ್ ಊರಿಗೆ ಹೋಗಂದಂತ ಒಂದು ಧರ್ಮ ಈ ಎಲ್ಲ ಈ ಭಾಗದಾಗೆಲ್ಲ ಜನ ನಾವು ಎಳ್ಳಮಾಸಿ ವಿಶೇಷ ಕಥೆಯಿಂದ ಮಾಡ್ತು ಅಂತಂದು. ಈ ಸಂದರ್ಭದಲ್ಲಿ ರೈತರು ಆದ ಮಾಂತೇಶ್ ಕೋಳೂರ, ಶರಣ್ಬಣ್ಣ ಕೋಳೂರ, ಬಸವರಾಜ್, ಮಂಜುನಾಥ್, ಅನಿಲ್, ಹರೇರ, ಲಲಿತಾ, ಸರಸ್ವತಿ, ಸವಿತಾ, ಜ್ಯೋತಿವ್ವ, ಮಣಿವ್ವ, ತೃತಿ, ತಿಲಕ್, ಸಂಬಂಧಿಕರು, ಸ್ನೇಹಿತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.